ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇದು ಗುರುವಾರ ದಿನದ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ನಾನು ನಿಮಗೆ ಮೊದಲೇ ಹೇಳ್ದೆ ಅಲ್ವಾ, ನಾನು ಮನೆಯಲ್ಲಿ ಏನೂ ಕೆಲಸ ಮಾಡೋದಕ್ಕಾಗ್ತಿಲ್ಲ ಅಂತ. ನೋಡಿ ಮನೆ ಹೇಗೆ ಬಿದ್ದಿದೆ ಅಂತ. ಅದು ಅಡುಗೆ ಮನೆ. ಇದು ಹಾಗಲಕಾಯಿ ಗಿಡ ನಾನು ಮೊದಲೇ ಹೇಳ್ದಾಗೆ ಚೆನ್ನಾಗಿರೋ ಗಿಡ ಕಿತ್ತು ಹಾಕಿಬಿಟ್ಟಿದೆ. ಯಾವುದೋ ಒಂದು ಗಿಡದಲ್ಲಿ ಈ ಥರ ಕಾಯಿ ಬಿಟ್ಟಿದೆ, ಅದನ್ನು ಹಾಕೋದಕ್ಕಾಗಲ್ಲ. ಒಂದೇ ಒಂದು ಚೆನ್ನಾಗಿದೆ. ನಾನಿವತ್ತು ತಿಂಡಿಗೆ ದಾಲ್ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಇದು ರಾತ್ರಿ ಒಣ ಅವರೆಕಾಳಿನಲ್ಲಿ ಉಪ್ಪು ಸಾಂಬಾರು ಮಾಡ್ಕೊಂಡಿದ್ದೆ. ಬೇಳೆಕಾಳು ಹಾಕಿದರೆ ಜೊತೆಗೆ ಸ್ವಲ್ಪ ಗಟ್ಟಿ ಇರೋದು ಸಾಂಬಾರು, ಆದರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಅವರೆಕಾಳನ್ನು ಹುರಿದು ಉಪ್ಪು ಸಾರು ಮಾಡೋದು ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಬರೀ ಅದನ್ನೇ ಮಾಡಿದ್ದೆ. ನಾನಿವಾಗ ದಾಲ್ ಮಾಡ್ತಾಯಿದ್ದೀನಿ. ದಾಲ್ಗೆ ಹೆಸರು ಬೇಳೆಯನ್ನು ಕೂಗಿಸ್ಕೋಬೇಕಲ್ವ, ಅದಕ್ಕೆ ಹೆಸರು ಬೇಳೆಯನ್ನು ಹಾಕ್ತಾಯಿದ್ದೀನಿ. ಅದೇ ಕುಕ್ಕರ್ನ ತೊಳ್ಕೊಂಡು ಅದೇ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಇವಾಗ ಹೆಸರು ಬೇಳೆಯನ್ನು ತೊಳ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡು ನಂತರ ನೀರು ಹಾಕಿ ಕುಕ್ಕರ್ನ ಮುಚ್ಚಿ ಒಲೆ ಮೇಲೆ ಇಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಇವಾಗಂತೂ ತರಕಾರಿ ರೇಟು ಗಗನಕ್ಕೇರಿದೆ. ಇವರಂತೂ ತರಕಾರಿ ತೊಗೊಂಡು ಬಾ ಅಂದರೆ ಎಲ್ಲ ರೇಟ್ ಆಗಿದೆ, ಹೋಗು ಏನು ತರಲಿ ಅಂತ ಸರಿಯಾಗಿ ತರ್ತಾನೂ ಇಲ್ಲ. ಅದಕ್ಕೋಸ್ಕರ ನಾನು ರಾತ್ರಿ ಹುರಿದವರೆಕಾಳು ಹಾಕಿ ಉಪ್ಪು ಸಾಂಬಾರು ಮಾಡಿದ್ದೆ. ನಿಮಗೂ ಅದೇ ಸಜೆಷನ್ ಕೊಡ್ತಾಯಿದ್ದೀನಿ. ಏನಾದರೂ ತರಕಾರಿ ರೇಟ್ ಇದ್ದಾಗ ಈ ರೀತಿ ಸಾಂಬಾರುಗಳನ್ನ ಮಾಡ್ಕೋಬಹುದು ಅಂತ ಹೇಳ್ತಾಯಿದ್ದೀನಿ. ರಾತ್ರಿ ಸಾಂಬಾರು ತುಂಬ ಚೆನ್ನಾಗಿತ್ತು. ಅದೇ ಸಾಂಬಾರನ್ನ ಬೆಳಿಗ್ಗೆ ಮಿಕ್ಕೊಂಡಿತ್ತಲ್ವ, ಯಾಕೆ ವೇಸ್ಟ್ ಮಾಡಬೇಕು, ಅದು ಬೇಯಿಸಿಟ್ರೆ ಮಧ್ಯಾಹ್ನದ ದುಡ್ಡಕ್ಕಾಗುತ್ತೆ ಅಂತ ಬೇಯಿಸಿಡ್ತಾಯಿದ್ದೀನಿ. ಇವಾಗ ಕುಕ್ಕರ್ನಲ್ಲಿ ಹೆಸರು ಬೇಳೆಯನ್ನು ಕೂಗೋದಕ್ಕೆ ಇಟ್ಟಿದ್ದೀನಿ. ಬೆಳಗ್ಗೆ ನಮ್ಮ ಕಡೆ ವಾತಾವರಣ ಅಂತೂ ನಿಮಗೆ ತುಂಬ ಸಲ ತೋರಿಸಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಆದರೆ ಅಡಿಕೆ ಮರ ಮತ್ತು ಮಾವಿನ ಮರ ಎಲ್ಲ ಮೊದಲಿತ್ತಲ್ವ, ಇವಾಗಿಲ್ಲ ಅಷ್ಟೇ. ತೆಂಗಿನ ಮರ ಕಾಣ್ತಿರೋದು ಪಕ್ಕದ ತೋಟದವ್ರದ್ದು, ನಮ್ಮದಲ್ಲ. ನಾನು ಮೊದಲೇ ಹೇಳ್ದಲ್ವ ಮಧ್ಯಾಹ್ನಕ್ಕೆ ಸಾಂಬಾರು ಆಗುತ್ತೆ ಅಂತ ಹೇಳಿ. ಆಮೇಲೆ ನಾನು ಐಶು ಇಬ್ಬರೇ ಇರೋದು ಇವತ್ತು ಮನೆಯಲ್ಲಿ. ನಮ್ಮ ಯಜಮಾನ್ರು ಏನೋ ಮದುವೆನೋ ಏನೋ ಫಂಕ್ಷನ್ ಇದೆ ಅಂತ ಹೋದರು, ಅಲ್ಲ ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಅದೇ ಸಾಂಬಾರು ಆಗುತ್ತೆ ಅಂತ ನಾನು ಬೇಯಿಸಿಡ್ತಾಯಿದ್ದೀನಿ. ಇವಾಗ ಚಪಾತಿ ಹಿಟ್ಟನ್ನು ಕಲಸಿಟ್ಬಿಡ್ತೀನಿ. ಹೆಸರುಬೇಳೆ ಕೂಗುವಷ್ಟರಲ್ಲಿ ಚಪಾತಿ ಹಿಟ್ಟನ್ನ ಕಲಸಿಟ್ಬಿಟ್ರೆ ಆಮೇಲೆ ಒಗ್ಗರಣೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕಾಗುತ್ತೆ. ನಾನು ಬಂದವ್ರ ಹತ್ರ ಗೋಧಿ ತೆಗೆದುಕೊಂಡು ಬಿಡಿಸಿದ್ದು ಈ ಸಲ. ಯಾವಾಗಲೂ ಅನ್ನಪೂರ್ಣ ಅಥವಾ ಯಾವುದಾದ್ರೂ ಪ್ಯಾಕೆಟ್ನಲ್ಲಿ ತಂದುಬಿಡ್ತಿದ್ರು ಗೋಧಿ ಹಿಟ್ಟನ್ನು. ಈ ಸಲ ಗೋಧಿಯನ್ನು ಬಿಡಿಸಿ ಮಾಡ್ಕೊಂಡಿರೋದು. ಅಂದರೆ ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಅಮ್ಮನೇ ಗೋಧಿ ಹಿಟ್ಟು ಮತ್ತು ಬೆರಕೆ ಹಿಟ್ಟೆಲ್ಲ ಬಿಡಿಸ್ಕೊಟ್ಟಿದ್ದಾರೆ ಅಂತ. ನಾನು 2 ಬಾಕ್ಸು ಸೇಮ್ ಒಂದೇ ಥರ ಇಟ್ಬಿಟ್ಟಿದ್ದೀನಿ. ಯಾವ ಬಾಕ್ಸ್ ಯಾವುದು ಅಂತ ಗೊತ್ತಾಗಲ್ಲ. ಸ್ಟೀಲ್ ಬಾಕ್ಸ್ಗಳಿಗಿಟ್ರೆ ಇದೊಂಥರ ಪ್ರಾಬ್ಲಮ್ಮು, ಯಾವ ಬಾಕ್ಸಲ್ಲಿ ಯಾವ ಹಿಟ್ಟಿದೆ ಅಂತ ಗೊತ್ತಾಗಲ್ಲ. ಇದು ನಾನು ಗೋಧಿ ಹಿಟ್ಟಿದೆ ಅಂತ ತೊಗೊಂಡೆ, ಆದರೆ ಇದು ಗೋಧಿ ಹಿಟ್ಟಲ್ಲ, ಬೆರಕೆ ಹಿಟ್ಟು. ಈ ಬಾಕ್ಸಲ್ಲಿದೆ ಗೋಧಿ ಹಿಟ್ಟು. ಈ ಬಾಕ್ಸು ರೀಸೆಂಟಾಗಿ ತೊಗೊಂಡಿದ್ದು, ಹೊಸದೇ. ಅಂದರೆ ನಾನು ತೊಗೊಂಡಿದ್ದಲ್ಲ. ನಾನು ನಿಮ್ಗೆ ಹೇಳ್ದೆ ಅಲ್ವಾ, ದೊಡ್ಡಪ್ಪನ ಮಗಳು ಶಿಲ್ಪ ಮತ್ತು ಅಶ್ವಿನಿ ಅಕ್ಕ ಇಬ್ಬರು ಓಂ ಶಕ್ತಿಗೆ ಹೋಗ್ತಿದ್ದಾರೆ, ನಾನು ಅವ್ರನ್ನ ಮಾತಾಡ್ಸ್ಕೊಂಡು ಬರೋದಕ್ಕೆ ಹೋಗ್ತಿದ್ದೀನಿ ಅಂತ. ಆವಾಗ ನಾನು ದುಡ್ಡು ಕೊಟ್ಟಿದ್ದೆ, ನಾನು ಅವ್ರು ಖರ್ಚು ಮಾಡ್ಕೊಂಡು ಬರಲಿ ಅಂತ ಕೊಟ್ಟಿದ್ದೆ. ಆದರೆ ಅವಳು ಈ ಬಾಕ್ಸ್ ತಂದು ಕೊಟ್ಟಿದ್ದಾಳೆ. ಇವಾಗ ನಾನು ಗೋಧಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಅಂದರೆ ಯಾಕೆ ಹೇಳಿದೆ ಅಂದರೆ, ನಮ್ಮ ಕಡೆ ಯಾರಾದರೂ ದೇವ್ರಿಗೆ ಹೋದರೆ, ಯಾವ್ದಾರ ದೇವಸ್ಥಾನಗಳಿಗೆ ದೂರ ಹೋದರೆ ನಾವು ಅವ್ರಿಗೆ ದುಡ್ಡು ಕೊಡ್ತೀವಿ, ಅಂದರೆ ಪ್ರೀತಿಯಿಂದ ಕೊಡ್ತೀವಿ. ಅವ್ರು ಆ ಕಡೆಯಿಂದ ಬರುವಾಗ ಏನಾದರೂ ತೆಗೆದುಕೊಂಡು ಬರ್ತಾರೆ ನಮಗಂತ. ಅದು ಎಲ್ಲ ಕಡೆ ಇದೆ ಅಂತ ಅಂದ್ಕೊಳ್ತೀನಿ. ಬೆಳಗ್ಗೆ ವಾತಾವರಣ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹೊರಗಡೆ ಬಂದು ಗೋಧಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಗಿಡದಲ್ಲಿ ಒಂದು ದಾಸವಾಳ ಹೂ ಬಿಟ್ಟಿದೆ, ಬಾಗಿಲು ಕಿತ್ತು ಮುಡ್ಸೋಣ ಅಂದ್ಕೊಂಡೆ, ಟೈಮ್ ಇಲ್ಲ. ಇಲ್ಲಿ ನೋಡಿ, ಇದು ತೆಂಗಿನ ಮರದ್ದು ಕಾಂಡಗಳು. ನಾನು 2 ಇಟ್ಕೊಂಡಿದ್ದೀನಿ, ಹುಲಿ ಇಡೋಣ ಅಂತ ಹೇಳಿ. ತೆಂಗಿನ ಮರ ಇದು ನೆನಪಿಗೂ ಆಗುತ್ತೆ, ನ್ಯಾಚುರಲಾಗಿ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಇಟ್ಕೊಂಡಿದ್ದೀನಿ. ಅಂಗಡಿಗಳಲ್ಲಿ ತರುವಂತಹ ಗೋಧಿ ಹಿಟ್ಟಾದರೆ ಚೆನ್ನಾಗಿ ಬನಿ ಬರುತ್ತೆ, ಚೆನ್ನಾಗಿ ಎಳೆ ಬರುತ್ತೆ. ಇದು ಗೋಧಿ ಬಿಡಿಸಿ ಮಾಡಿರೋದ್ರಿಂದ ಅಷ್ಟು ಚೆನ್ನಾಗಿ ಎಳೆ ಬರ್ತಿಲ್ಲ, ಒತ್ತೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಿದೆ. ಅಮ್ಮ ಹುಡುಗರು ಏನಾದರೂ ತಿನ್ನೋದಕ್ಕೆ ಬೇಕು ಅಂತಿರ್ತಾರೆ ಅಂತ ಹೇಳಿ 3 ದಿನದಿಂದ ಚಕ್ಲಿ ಮಾಡ್ಕೊಂಡು ಕೊಟ್ಟಿದ್ದರು. ಅದು ಆಗಲೇ ಖಾಲಿಯಾಗಿದೆ, ಸ್ವಲ್ಪ ಇದೆ. ನಾನು ಪ್ರತಿದಿನ ಅಡುಗೆ ಮನೆಗೆ ಬಂದ ತಕ್ಷಣ ಹಾಲು ಕಾಯಿಸೋದೇ ಮೊದಲ ಕೆಲಸ ಆಗಿರ್ತಿತ್ತು ಇಷ್ಟು ದಿನ. ಆದರೆ ಇವತ್ತು ಚಪಾತಿ ಮಾಡ್ತಿರೋದ್ರಿಂದ ಫಸ್ಟು ಹೆಸರು ಬೇಳೆಯನ್ನು ಕೂಗಿಸ್ಕೊಂಡು ಚಪಾತಿ ಹಿಟ್ಟನ್ನ ಕಲಸಿ ಆಮೇಲೆ ಹಾಲಿಟ್ಟಿದ್ದೀನಿ ಇವಾಗ ಒಲೆ ಮೇಲೆ. ಇವಾಗ ಪಾತ್ರೆ ಎಲ್ಲ ತುಂಬ್ಕೋತಾ ಇದ್ದೀನಿ. ನಾನು ನಿಮಗೆ ಗೊತ್ತಲ್ವಾ, ಯಾವಾಗಲೂ ದಿನಕ್ಕೆ ಒಂದೇ ಸಲ ಪಾತ್ರೆ ತೊಳೆಯೋದು. ಎಷ್ಟೋ ಸಲ ಅಂದ್ಕೊಳ್ತೀನಿ ಅಲ್ಲಿ ಪಾತ್ರೆ ಅಲ್ಲಲ್ಲೇ ತೊಳ್ಕೊಬೇಕಂತ. ಈ ಎಡಿಟಿಂಗು, ವಿಡಿಯೋ ಮಾಡ್ಕೊಳ್ಳೋದು ಅದು ಇದು ಎಲ್ಲ ಇರುತ್ತಲ್ವ, ಸೊ ನಾನು ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ.
ಪಾತ್ರೆ ಮಧ್ಯಾಹ್ನದ ಹೊತ್ತು ನಾನು ತೊಳ್ಕೊಳಕ್ಕಾಗೋದೇ ಇಲ್ಲ, ಬೆಳಗ್ಗೆ ಟೈಮೇ ತೊಳೆಯೋದು. ಸೊ ಎಲ್ಲವನ್ನು ಬೋಸಿಗೆ ತುಂಬಿದೆ. ನಮ್ಮ ಗಿಡದಲ್ಲೇ ಹಸಿಮೆಣ್ಸಿನ್ಕಾಯಿ ಇದೆ. ನಾನು ಮೊದಲೇ ಹೇಳ್ದೆ ಅಲ್ವ, ತುಂಬ ದಿನ ಆಗಿದೆ ಸಂತೆಗೆ ಹೋಗಿ. ಸೊ ಈ ಥರ ನಾನು ಹಸಿಮೆಣ್ಸಿನ್ಕಾಯಿ ಗಿಡ ಹಾಕ್ಕೊಂಡಿರೋದಕ್ಕೆ ಇವಾಗ ಮಳೆ ಬಂದಮೇಲೆ ಚೆನ್ನಾಗಿ ಚಿಗ್ರಿ ಕಾಯಿ ಬರ್ತಿದೆ. ಪಾಪ ಅದು ದೊಡ್ಡದಾಗೋದಕ್ಕೆ ಬಿಡೋದೇ ಇಲ್ಲ. ನಾನು ಬೇಕಾದಾಗೆಲ್ಲ ಸಣ್ಣ ಸಣ್ಣ ಮೆಣಸಿನ್ಕಾಯಿನ ಕಿತ್ಕೊಂಡು ಬಿಟ್ಟಿರ್ತೀನಿ. ಕೋತಿ ಕಾಟ ಇಲ್ಲ ಅಂದಿದ್ರೆ ನಾನು ಇಲ್ಲೇ ಒಂದಷ್ಟು ತರಕಾರಿ ಗಿಡ ಹಾಕ್ಕೊತಿದ್ದೆ. ಅಂದರೆ ಹೀರೆಕಾಯಿ ಗಿಡ ಆಗಿರ್ಬೋದು, ಸೀಮೆ ಬದನೆಕಾಯಿ ಗಿಡ ಆಗಿರ್ಬೋದು. ಅಂತಹ ಗಿಡಗಳನ್ನ ಹಾಕ್ಕೊಂಡ್ರೆ ಮನೆ ಹತ್ರನೇ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಏನು ಮಾಡೋದು, ಕೋತಿ ಕಾಟ ಇದೆ ಅಲ್ವ, ನಾನು ಯಾವ ಗಿಡನೂ ಹಾಕ್ಕೊಳ್ಳೋದಕ್ಕಾಗಲ್ಲ. ಜಾಗ ಇದೆ, ಆದರೆ ಹಾಕ್ಕೊಳ್ಳುವಂಥ ಅವಕಾಶ ಇಲ್ಲ ಅಷ್ಟೇ. ಪಾತ್ರೆ ಏನೋ ತುಂಬ್ಕೊಂಡು ಬಂದು ನಲ್ಲಿ ಹತ್ರ ಇಟ್ಟೆ. ಆದರೆ ನಾನು ಶಾರುನ ಕಳಿಸೋವರೆಗೂ ಈ ಪಾತ್ರೆ ಎಲ್ಲ ತೊಳೆಯೋದಕ್ಕಾಗಲ್ಲ. ಒಂದು ಬೋಸಿದ್ದಿದ್ದ ಪಾತ್ರೆ 2 ಬೋಸಿ ಆಗಿದೆ. ನಾನು ಯಾವಾಗಲೂ ಚಪಾತಿಯನ್ನು ಸೆಲ್ಫ್ ಮೇಲೆ ಹೊತ್ಕೊಳ್ಳೋದು. ಸೊ ಅದರಿಂದ ಪಾತ್ರೆ ಎಲ್ಲ ತೆಗೆದುಕೊಂಡು ಹೋಗಿ ಹೊರಗಡೆ ಇಟ್ಟು ಬಂದು ಇಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೆಲ್ಫ್ ಮೇಲೆ ನೀವೆಲ್ಲ ನೋಡಿದಾಗೆ ಗಲೀಜಿತ್ತಲ್ವ, ಸೆಲ್ಫು ಮತ್ತು ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ದಾಲ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಒಂದೇ ಒಂದು ಟೊಮೊಟೊ ಆಗಿದ್ರೆ ಆಗೋದು. ಸಣ್ಣ ಇದ್ದಿದ್ದರಿಂದ 2 ತೊಗೊಂಡಿದ್ದೀನಿ. ಈರುಳ್ಳಿ ಕೂಡ ತೊಗೊಂಡಿದ್ದೀನಿ. ಅದನ್ನೆಲ್ಲ ಹೆಚ್ಕೊಂಡೆ. ಇವಾಗ ಇದು ಹೆಸರು ಬೇಳೆ ಬೇಯಿಸ್ಕೊಂಡಿದ್ದಲ್ಲ, ಅದು ಕೂಡ ಚೆನ್ನಾಗಿ ಆರಿದೆ. ನಾನು ಇನ್ನು ಸ್ವಲ್ಪ ನೀರು ಹಾಕಿದರೂ ಆಗ್ತಿತ್ತು, ನಾನೇ ಸ್ವಲ್ಪ ಕಡಿಮೆ ಹಾಕ್ತೆ. ನಿಮಗೆ ಇದನ್ನು ನೋಡಿದಾಗ ಸ್ವಲ್ಪ ಬೆಂದಿಲ್ಲ ಅಂತ ಅನ್ನಿಸ್ದೆ. ಇಲ್ಲ, ಚೆನ್ನಾಗಿ ಬೆಂದಿದೆ. ನನ್ನ ಕುಕ್ಕರ್ ಸ್ವಲ್ಪ ಸರಿ ಇಲ್ಲ, ಅದರಿಂದ ನಾನು ವಿಷಲ್ ಬರೋಗೋದಕ್ಕೂ ಮುಂಚೆನೇ ಆರಿಸ್ಬಿಟ್ಟೆ. ಇವ್ರಿಗೆ ಹೇಳ್ತಿರ್ತೀನಿ ನಾನು ಹೊಸ ತಂದುಕೊಡಿ ಅಂತ, ಇನ್ನೂ ತಂದುಕೊಟ್ಟಿಲ್ಲ. ಇವಾಗ ಒಗ್ಗರಣೆಗೆ ಹಾಕ್ಬಿಡ್ತೀನಿ ಬನ್ನಿ. ಇವಾಗ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದು ನಾನು ನಿಮಗೆ ತೋರಿಸಿದ್ದೆ ಅಲ್ವಾ, ಚಿತ್ರಾನ್ನ ಮಾಡುವಾಗ ಬಾಣಲಿಯಲ್ಲಿ ಇದ್ದಿದ್ದ ಎಣ್ಣೆಯನ್ನು ಒಂದು ಬಟ್ಲಿಗೆ ಬಿಟ್ಟಿದ್ದೆ. ಅದೇ ಬಜ್ಜಿ ಮಾಡಿದ ಎಣ್ಣೆ ಮಿಕ್ಕಿತ್ತಲ್ವ, ಅದು ಇವತ್ತು ಖಾಲಿ ಆಯಿತು. ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ ಹೆಸರು ಬೇಳೆಯನ್ನು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಯಾಕೋ ಸಾಸಿವೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಎಲ್ಲ ಕಡೆ ಹಾರಾಡ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹೇಳಿದ್ರಲ್ಲ ಕರಿಬೇವಿನ ಸೊಪ್ಪನ್ನು ತೊಳೆದೇ ಹಾಕಿ ಅಂತ, ಮಳೆ ಬರ್ತಿದ್ರು ಕೂಡ ತೊಳೆದೇ ಹಾಕಿದ್ದೀನಿ. ಇವಾಗ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕೆಂಪಾಗೋವರೆಗೂ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊವನ್ನು ಹಾಕ್ತೀನಿ. ನಾನಿಲ್ಲಿ ದಾಲ್ ಮಾಡ್ತಿರೋದ್ರಿಂದ ಶಾರುಗೆ ಚಪಾತಿ ಒತ್ಕೊಂತ ಹೇಳಿದೆ. ರಾತ್ರಿನೇ ಹೇಳಿದ್ಲಳು ಬೆಳಗ್ಗೆ ಚಪಾತಿ ಮಾಡ್ತೀನಿ ಅಂದಾಗ, ನಾನಂತೂ ಚಪಾತಿ ಒತ್ಕೊಳ್ಳಲ್ಲ ಅಂತ. ಆದರೆ ಅವಳಿಗೆ ಟೈಮ್ ಆಗಿಬಿಡುತ್ತೆ ಅಂತ ಗೊತ್ತಲ್ವ, ಸೊ ಅದಕ್ಕೆ ಅವಳೇ ಒತ್ಕೊತಾ ಇದ್ದಾಳೆ. ಕರೆಕ್ಟಾಗಿ 4 ಒತ್ಕೊತಾಳೆ, ಇಲ್ಲಿಗೆ2 ಅಲ್ಲಿಗೆ2. ಇವಾಗ ಟೊಮೊಟೊವನ್ನು ಹಾಕ್ತಾಯಿದ್ದೀನಿ. ಟೊಮೊಟೊ ರೇಟ್ ಕೂಡ ತುಂಬ ಜಾಸ್ತಿ ಆಗಿರೋದ್ರಿಂದ ಇವಾಗ ಟೊಮೊಟೊ ಕೂಡ ತಂದಿಲ್ಲ. ತುಂಬ ಹಳೇ ಟೊಮೊಟೊ ಇದು, ನನ್ನ ಫ್ರೆಂಡ್ ಕೊಟ್ಟಿದ್ಲು ಅಂದೆ ಅಲ್ವಾ, ಅದು. ನನಗಂತೂ ಬೆಳಿಗ್ಗೆ ಹೊತ್ತು ಟೈಮೇ ಸಾಕಾಗಲ್ಲ. ಒಂದು ನಿಮಿಷ ಕೂಡ ತುಂಬ ಮುಖ್ಯ ಅನ್ನೋ ಹಾಗಾಗ್ಬಿಡುತ್ತೆ. ಡೈಲಿ ನಾನು 5:30ಗೆ ಎದ್ದೇಳ್ತೀನಿ. ಎದ್ದೇಳಿದ ತಕ್ಷಣ ಬಾಯಿ ತೊಳ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ, ಅಥವಾ ಬಿಸಿನೀರು ಕಾಯಿಸ್ಕೊಳಕ್ಕಾಗಲಿಲ್ಲ ಅಂದರೆ ತಣ್ಣೀರೇ ಕುಡ್ಕೊತೀನಿ. ಕುಡ್ಕೊಂಡು ವಾಕಿಗೆ ಹೋಗ್ತೀನಿ. ವಾಕಿಂದ ಬಂದು ತಿಂಡಿ ರೆಡಿ ಮಾಡೋದಾಗತ್ತೆ. ಇವಾಗ ಒಗಲೆಗೆ ಅಂದರೆ ಮತ್ತೊಂದು ಒಲೆಗೆ ಇಟ್ಟು ಪಲ್ಯವನ್ನು, ಅಂದರೆ ದಾಲ್ ಮಾಡ್ತಿದ್ದೀನಲ್ವ, ಅದನ್ನು ಒಲೆ ಮೇಲೆ ಇವಾಗ ಚಪಾತಿಯನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಟೈಮ್ ಆಗಿಬಿಟ್ಟಿದೆ ಆಗಲೇ. ನಾನು ನಿಮಗೆ ಮೊದಲೇ ಹೇಳಿದಾಗೆ ದಾಲ್ಗೆ ಇನ್ನು ಸ್ವಲ್ಪ ನೀರು ಹಾಕಬೇಕಿತ್ತು. ಸೊ ನೀರು ಸ್ವಲ್ಪ ಕಮ್ಮಿ ಆಯಿತು, ಅದರಿಂದ ನಾನು ಇವಾಗ ಇನ್ನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಇವಾಗ ನೀರನ್ನು ಆ್ಯಡ್ ಮಾಡಿದ್ರೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ಅದರಿಂದ ಇವಾಗ ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕುಕ್ಕರ್ನಲ್ಲೇ ಇನ್ನು ಸ್ವಲ್ಪ ಹೆಸರು ಬೇಳೆಲ್ಲ ಉಳ್ಕೊಂಡಿತ್ತಲ್ವ, ಅದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಚಪಾತಿ ಮತ್ತು ದಾಲ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಪ್ರತಿದಿನ ಒಂದೇ ಥರ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಯಾವುದೇ ಅಡುಗೆಗಾದರೂ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಅದ್ರ ರುಚಿ ಡಬಲ್ ಆಗುತ್ತೆ. ಆದರೆ ಕೊತ್ತಂಬರಿ ಸೊಪ್ಪು ಇಲ್ಲದೇ ಇರೋದ್ರಿಂದ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿಲ್ಲ. ನೀವು ಹತ್ತಿರ ಅಂಗಡಿ ಇದ್ದರೆ, ಅಥವಾ ನೀವು ಅಕ್ಕಪಕ್ಕ ಏನಾದರೂ ಕೊತ್ತಂಬರಿ ಸೊಪ್ಪು ಸಿಕ್ಕಿದ್ರೆ ಎಲ್ಲ ಅಡುಗೆಗೂ ಹಾಕಿ, ಹೆಲ್ತ್ಗೂ ಒಳ್ಳೆಯದು ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಪುಡಿಯನ್ನೇ ಹಾಕ್ತಾಯಿದ್ದೀನಿ. ನಾನು ಹೆಸರುಬೇಳೆ ಕೂಗಿಸ್ಕೊಳ್ಳುವಾಗೇನು ಉಪ್ಪನ್ನು ಹಾಕಿರಲಿಲ್ಲ, ಇವಾಗಲೇ ಹಾಕ್ತಿರೋದು. ನೋಡೋದಕ್ಕೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೋಡ್ತಿದ್ರೆ ನಿಮಗೆ ಪೊಂಗಲ್ ಅಥವಾ ಬಿಸಿಬೇಳೆ ಬಾತ್ ಥರ ಕಾಣಿಸ್ತಿದೆ ಅನಿಸುತ್ತೆ.
ಇವಾಗ ನಾನು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟಿಗೆ ಮತ್ತು ಸ್ವಲ್ಪ ಕಲ್ಲರ್ಗೆ ಅಂತ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಬೇಡಿ, ಮೊದಲೇ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ವ, ಸೊ ಖಾರದ ಪುಡಿ ಜಾಸ್ತಿ ಆಗಿಬಿಟ್ರೆ ಅದ್ರ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ. 1 ಟೇಬಲ್ ಸ್ಪೂನ್ ಸಣ್ಣ ಸ್ಪೂನಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಎಲ್ಲವನ್ನು ಹಾಕಿದ ಮೇಲೆ ಒಂದು 5 ನಿಮಿಷ ಬೇಯೋದಕ್ಕೆ ಅಂತ ಬಿಡ್ತಾಯಿದ್ದೀನಿ. ಈಗ ಚಪಾತಿ ಕೂಡ ಸುಟ್ಬಿಡ್ತೀನಿ, ಯಾಕಂದರೆ ಆಗಲೇ ಅವಳಿಗೆ ಟೈಮ್ ಆಗಿಬಿಟ್ಟಿದೆ. ಮೊದಲೆಲ್ಲ 8:15 8:45ಗೆ ವ್ಯಾನ್ ಬರ್ತಿತ್ತು. ಇವಾಗೇನೋ 8:15 ಅಲ್ಲ 8:20ಗೆ ಬಂದುಬಿಡುತ್ತೆ. ಅದರಿಂದ ಬೇಗನೆ ಮಾಡಬೇಕು. ಎಷ್ಟು ಬೇಗ ಮಾಡಬೇಕು ಅಂದ್ಕೊಳ್ತೀನಿ. ಇವತ್ತು ಚಪಾತಿ ದಾಲ್ ಎಲ್ಲ ಮಾಡಿದ್ರಿಂದ ಸ್ವಲ್ಪ ಲೇಟೇ ಆಗೋಯಿತು, ಹಾಗೂ ವ್ಯಾನ್ ಬಂದೇ ಬಿಡ್ತು. ನಾನು ಬೆಳಿಗ್ಗೆ ಟೈಮು ದೀಪ ಹಚ್ಚದೇ ಇರೋ ಕಾರಣವೇ ಇದು. ಬೆಳಿಗ್ಗೆ ಟೈಮ್ ಅಂತೂ ನಂಗೆ ಟೈಮ್ ಸಾಕಾಗಲ್ಲ. ಅದರಿಂದ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಂಡು ಹಚ್ಚಬೇಕು ಅಂತ ನಾನು ಸಂಜೆ ಟೈಮ್ ಆಲ್ಮೋಸ್ಟ್ ದೀಪ ಹಚ್ಚೋದು. ಅಕಸ್ಮಾತ್ ಏನೂ ಕೆಲಸ ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಟೈಮ್ ದೀಪ ಹಚ್ಕೊಂಡಿರ್ತೀನಿ. ಏನಂದರೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಏನೂ ಕೆಲಸ ಇಲ್ಲದೆ ದೀಪ ಹಚ್ಬಿಟ್ರೆ ಮನಸ್ಸಿಗೊಂಥರ ನೆಮ್ಮದಿ. ಆದರೆ ನಾನು ಸ್ನಾನ ಮಾಡಾದ್ಮೇಲೂ ಅಷ್ಟೊಂದು ಕೆಲಸ ಇರುತ್ತೆ, ಅಥವಾ ಸ್ನಾನ ಮಾಡೋದಕ್ಕೆ ಟೈಮ್ ಇರಲ್ಲ ಒಂದೊಂದು ಸಲ. ನಾನು ವಾಕಿಂದ ಬರೋದೇ 6:15 6:45 ಆಗಿಬಿಟ್ಟಿರುತ್ತೆ. ಅಷ್ಟೊತ್ತು ಮೇಲೆ ನಾನು ಅವಳಿಗೆ ತಿಂಡಿ ರೆಡಿ ಮಾಡೋದೇ ಆಗುತ್ತೆ. ಹಾಲು ಕಾಯಿಸಿ ತಿಂಡಿ ರೆಡಿ ಮಾಡಿ ಅವಳಿಗೆ ಬದನೆಕಾಯಿ ಜಡೆ ಹಾಕೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದರಿಂದ ನನ್ನ ಮಗಳಿಗೆ ಲೇಟ್ ಆಗುತ್ತಲ್ಲ ಅಂತ ನನ್ನ ಮಗಳಿಗೆ ಮೊದಲು ಪ್ರಿಫರೆನ್ಸ್ ಕೊಡ್ತೀನಿ, ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೊತೀನಿ. ಇವಾಗ ಚಪಾತಿ ಮತ್ತು ದಾಲ್ ರೆಡಿ ಆಗಿದೆ. ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಮಾಡ್ಕೊಂಡು ಒಂದ್ಸಲ ತಿಂದು ನನಗೆ ರುಚಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ, ಅಥವಾ ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಸಹ ತಿಳಿಸಿ, ನಾನು ತಿಳ್ಕೊತೀನಿ. ಇವತ್ತು ದಾಲ್ ಮಾಡೋ ಐಡಿಯಾ ಇರಲಿಲ್ಲ ಅಂದಿದ್ರೆ ಚಟ್ನಿ ಮಾಡ್ತಿದ್ದೆ. ಸೊ ಚಟ್ನಿ ಬದಲು ಇದನ್ನೇ ಡಿಫ್ರೆಂಟಾಗಿ ಮಾಡೋಣ ಅನ್ನಿಸ್ತು, ಅದಕ್ಕೆ ಮಾಡಿದೆ. ಅವಳಿಗಿಲ್ಲಿ ತಿನ್ನೋದಕ್ಕೇನೋ ಹಾಕ್ಕೊಟ್ಟೆ. ಇವಾಗ ಬಾಕ್ಸು ಕೂಡ ರೆಡಿ ಮಾಡಿಬಿಡ್ತೀನಿ, ಯಾಕಂದರೆ ವ್ಯಾನ್ ಎಷ್ಟು ಸಡನ್ನಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಾಕ್ಸ್ಗೆಲ್ಲ ರೆಡಿ ಮಾಡಿಬಿಟ್ರೆ ಆಮೇಲೆ ಬೇಕಾದರೆ ಅವಳಿಗೆ ತಲೆ ಬಾಚಿಕೊಡ್ಬಹುದು. ಇವಾಗ ಬಾಕ್ಸ್ಗೆ ಚಪಾತಿಯನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು ಚಪಾತಿ ಬೇಯ್ತಾ ಇದೆ. ಈ ದಿನದ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಪ್ರತಿದಿನ ಸಾಮಾನ್ಯವಾಗಿ ಯಾವ ಅಡುಗೆ ಮಾಡ್ತೀವಿ ಅದನ್ನೇ ಹಾಕ್ತಿರ್ತೀನಿ, ಯಾಕಂದರೆ ಕೆಲವ್ರಿಗೆ ಹೊಸಬ್ರಿಗೆ, ಹೊಸದಾಗಿ ಮದುವೆ ಆಗಿರೋರಿಗೆ ಗೊತ್ತಿರಲ್ಲ ಅಲ್ವಾ, ಅವ್ರು ತಿಳ್ಕೊಳ್ಳಿ ಅಂತ ಅಷ್ಟೇ. ಬಂದೆ ಆಯಿತು, ಬಂದಲ್ಲ. ಸದ್ಯಕ್ಕೆ ನಾನು ಅವಳಿಗೆ ಚಪಾತಿ ಹಾಕಾದ್ಮೇಲೆ ತಲೆ ಬಾಚಿಕೊಟ್ಟೆ, ಹಾಗೂ ಇನ್ನೊಂದು ಜಡೆಗೆ ಇನ್ನೂ ಟೇಪ್ ಕಟ್ಟಿರಲಿಲ್ಲ. ಅಷ್ಟರಲ್ಲಿ ವ್ಯಾನ್ ಬಂದೇ ಬಿಡ್ತು. ಸದ್ಯಕ್ಕೆ ತಿಂಡಿ ತಿಂದಾಗಿತ್ತು. 2 ಚಪಾತಿ ಕೂಡ ಖಾಲಿ ಮಾಡಿದ್ಲು. ಆದರೆ ಹಾಲು ಸ್ವಲ್ಪ ಇವತ್ತು ಲೇಟಾಗಿ ಕಾಯಿಸಿದೆ ಅಲ್ವಾ, ಸೊ ಹಾಲಿನ ಆರಿರಲಿಲ್ಲ, ಹಾಲು ಕುಡಿಲೇ ಇಲ್ಲ. ಅದೊಂದು ಬೇಜಾರಾಯಿತು. ಹಾಲು ಕುಡಿದೇ ಹೊರಟೋಗ್ಬಿಟ್ಲು. ಅವಳಿಗೇನಾದರೂ ಇಷ್ಟ ಆದರೆ ಇಷ್ಟಪಟ್ಟು ತಿನ್ಕೊತಾಳೆ. ಅವಳಿಗೆ ಇಷ್ಟ ಆಗಿಲ್ಲ ಅಂದರೆ ಅವಳು ನಿಧಾನವಾಗಿ ತಿಂತಾಳೆ. ಚಪಾತಿ ಇಷ್ಟ ಆಯಿತು ಅನ್ಸುತ್ತೆ, ಇವತ್ತು ಪೂರ್ತಿ ಎಲ್ಲ ಖಾಲಿ ಮಾಡಿದ್ದಾಳೆ. ಆದರೆ ಪಾಪ ಹಾಲನ್ನು ಕುಡ್ದಿಲ್ಲ. ಅಂದರೆ ನಾನು ಹಾಲು ಕಾಯಿಸಿದ ತಕ್ಷಣ ಲೋಟಕ್ಕೆ ಹಾಕಿಬಿಡ್ತಿದ್ದೆ, ಅದೆಲ್ಲ ನಿಮಗೆ ಗೊತ್ತಲ್ವಾ. ಆದರೆ ಇವತ್ತು ಲೋಟಕ್ಕೆ ಹಾಕಲಿಲ್ಲ, ಯಾಕಂದರೆ ಎಲ್ಲ ಪಾತ್ರೆ ಆಚೆನೇ ಇತ್ತು. ಅದಕ್ಕೆ ಅವಳು ಕುಡಿದೇ ಹೋಗಿಬಿಟ್ಲು. ನೋಡಿ, ಪಾತ್ರೆ ಎಲ್ಲ ತೊಳ್ಕೊಂಡೆ ಬೆಳಗಕ್ಕೆ ಅಂತ ಹೇಳಿ ಅಲ್ಲಿ ನೀರು ನಿಂದೇ ಹೋಯ್ತು. ಎಷ್ಟೋ ಸಲ ಹೀಗಾಗುತ್ತೆ. ಮನೆಗೆ ಒಂದು ಬಿಂದಿಗೆ ನೀರು ಬೇಕಾಗಿತ್ತು, ಒಂದು ಬಿಂದಿಗೆ ನೀರು ಹಿಡ್ಕೊಂಡೆ. ಆಮೇಲೆ ಪಾತ್ರೆ ತೊಳೆಯೋಣ ಅಂದ್ಕೊಂಡು ಒಂದು ಸಲ ಈ ಗಲೀಜು ಪಾತ್ರೆ ಎಲ್ಲ ತೊಳೆದೆ, ಅಷ್ಟರಲ್ಲಿ ನೀರು ನಿಂತೇ ಹೋಯಿತು. ಈಗ ಇಲ್ಲಿಂದ ಸಂಪ್ನಲ್ಲಿ ಹತ್ರ ಶಿಫ್ಟ್ ಮಾಡ್ತಾಯಿದ್ದೀನಿ ಪಾತ್ರೆಗಳನ್ನ. ಸದ್ಯಕ್ಕೆ ಐಶು ಇಷ್ಟೊತ್ತವರೆಗೂ ಮಲಗಿದ್ಲು. ನಾನು ಪಾತ್ರೆ ತೊಳ್ಕೊಳಕ್ಕೆ ಬಾ ಅಂತ ಕರಿತಿದ್ದೆ, ಕೊನೆಗೂ ಬಂದಳು. ಬಟ್ಟೆ ಎಲ್ಲ ನೆನ್ನೆ ತೊಳೆದಿದ್ದೆ, ಸೊ ಇವತ್ತೇನು ಬಟ್ಟೆ ಇಲ್ಲ. ಬಟ್ಟೆ ಇದ್ದರೂ ಡೈಲಿ ಒಗೆಯೋದು ಬೇಡ ಅಂತ ಹೇಳಿ ಒಂದಿನ ಒಗಿತೀನಿ, ಒಂದಿನ ಒಗೆಯೋಲ್ಲ. ಟೈಮ್ ಆಗಲೇ 8:45 ಆಗಿದೆ. 8:45 ಅಂತ ಹೇಳಿದ್ರೆ 5 ನಿಮಿಷ ಫಾಸ್ಟ್ ಇದೆ. ಈಗ ಟೈಮ್ ಸರಿಯಾಗಿ 8:45. ಪಾತ್ರೆ ಎಲ್ಲ ತೊಳೆದಾಯಿತು. ಇವಾಗ ಹೂ ಕುಯ್ಯೋದಕ್ಕೆ ಹೋಗ್ತಾಯಿದ್ದೀನಿ. ರಾತ್ರಿ ಟ್ಯೂಷನ್ ಮಾಡಿದ್ಮೇಲೆ ಕಸ ಗುಡಿಸೇ ಇಲ್ಲ. ರಾತ್ರಿ ಬೇಜಾರಾಯಿತು, ಹೋಗಿ ಬೇಗ ಮಲ್ಕೊಂಡ್ಬಿಟ್ಟೆ. ಇವಾಗ 9:20 ಆಗಿದೆ. ಇವಾಗ ಹೂ ಕುಯ್ಯೋದಕ್ಕೆ ಅಂತ ಹೋಗ್ತಾಯಿದ್ದೀನಿ. ಮೊದಲೆಲ್ಲ ಹೂ ಸಿಗ್ತಿರ್ಲಿಲ್ಲ, ಅದಕ್ಕೆ ಬೇಗ ತಿಂಡಿ ತಿನ್ಕೊತಿದ್ದೆ. ಬಟ್ ಇವಾಗ ಹೂನವರು ಬೇಗ ಹೋಗಿಬಿಡ್ತಾರೆ. 10:15 ಅಷ್ಟರಲ್ಲಿ ನಾನು ಹೂ ಕೊಡಬೇಕು. ನಾನೇನೆ ನಿಮ್ಗೆ ಹೇಳಿದೆ ಅಲ್ವಾ, ಹೂ ಯಾವಾಗ 100 ಗ್ರಾಮ್ ಸಿಗ್ತಿದೆ, ನಾಳೆಯಿಂದ 150 ಸಿಗುತ್ತೆ ಅಂತ ನಿನ್ನೆ ಹೇಳಿದ್ದೆ ಅಲ್ವಾ. ಸೊ ಇವತ್ತು ಹೂ 150 ಗ್ರಾಮ್ ಸಿಗೋ ಥರ ಇದೆ.
ಸೊ ನಾನು ಲೇಟಾಗಿ ಕುಯ್ಯೋದಕ್ಕೆ ಹೋದರೆ ಅವ್ರು ಹೊರಟೋಗ್ಬಿಡ್ತಾರೆ. ಅದಕ್ಕೆ ಹೂ ಕುಯ್ದು ಆಮೇಲೆ ತಿಂಡಿ ತಿನ್ನೋಣ ಅಂದ್ಕೊಂಡು ಹೂ ಕುಯ್ಯೋದಕ್ಕೆ ಅಂತ ಬಂದೆ. ಹೂ ಕುಯ್ತಾ ಇದ್ದೀನಿ. ನಮ್ಮ ಗಿಡದಲ್ಲಂತೂ ಹೂ ತುಂಬ ಚೆನ್ನಾಗಿ ಇದೆ, ಅಂದರೆ ದಪ್ಪಕ್ಕಿದೆ ಹೂಗಳು. ಬೇಗ ಬೇಗ ಕುಯ್ಕೊಳ್ಬೋದು. ಒಂದು ಕೈಲಿ ಫೋನ್ ಹಿಡ್ಕೊಂಡು ಒಂದು ಕೈಲಿ ಹೂ ಕುಯ್ಯೋಕ್ಕಾಗಲ್ಲ, ಸ್ವಲ್ಪ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. 2 ಕೈಲೂ ಹೂ ಕುಯ್ಕೊಂಡ್ರೆ ಬೇಗ ಆಗುತ್ತೆ. ಇದು ಒಂಥರ ವ್ಯವಸಾಯನೇ. ನಾನು ಕೂಡ ರೈತೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂತ ಹೇಳಿದ್ರೆ ಹೂ ಕೊಯ್ಯೋದೇನು ಕಮ್ಮಿನ, ಹೂ ಬೆಳೆಯೋದು ಒಂಥರ ರೈತರ ಕೆಲಸನೇ ಅಲ್ವಾ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೆಳಗ್ಗೆ ಇವತ್ತು ಮುಖ ತೊಳೆದಿಲ್ಲ ಇನ್ನು. ಅತ್ತೆ ಮನೆ ಹತ್ರ ಬ್ರಹ್ಮಕಮಲ ಹೂ ಗಿಡ ಇದೆ ಅಂತ ನಿಮ್ಗೆ ಹೇಳಿದೆ. ಒಂದಿನ ಹೂ ಕೂಡ ತೋರಿಸಿದ್ದೆ. ಅದರಲ್ಲಿ ಮೊಗ್ಗು ತುಂಬ ಚೆನ್ನಾಗಿ ಬಂದಿದೆ ನೋಡಿ, 4-5 ಮೊಗ್ಗಿದೆ. ಇದು ರಾತ್ರಿ ಹೊತ್ತು ಮಾತ್ರ ಅರಳೋದು. ಇದನ್ನ ಮೊಗ್ಗಿದೆ, ಬಹುಶಃ ನಾಳೆ ಅರಳ್ಬೋದು ಅನಿಸುತ್ತೆ. ಟೈಮ್ ಇದ್ದರೆ ನಿಮಗೆ ತೋರಿಸ್ತೀನಿ ಅರಳಿರೋ ಹೂವು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ ಹೂ ಕುಯ್ಕೊಂಡು ಬಂದೆ. ಅರಳಿರೋ ಹೂ ಕುಯ್ದೇ ಇದ್ದಿದ್ರು ಆಗ್ತಿತ್ತು, ಯಾಕಂತ ಹೇಳಿದ್ರೆ ಅದು ನಾಯೋದು ಬೇರೆ ಕೆಲಸ ಆಗುತ್ತೆ. ಅಲ್ಲೇ ಕುಯ್ದು ಬಿಸಾಕ್ಬಿಟ್ಟಿದ್ರೆ ಆಗ್ತಿತ್ತು. ಇದು ಆಯಿದ್ರೂ ಕೂಡ ಇದನ್ನು ಕಟ್ಟೋದಕ್ಕಾಗಲ್ಲ, ಫುಲ್ ಅರಳಿ ಬಿಟ್ಟಿರುತ್ತೆ. ಅದು ನೋಡಿದಾಗ ಕುಯ್ದೇ ಇರೋದಕ್ಕಾಗಲ್ಲ, ಅದಕ್ಕೆ ಅದನ್ನು ಕುಯ್ಕೊಂಡು ಬಂದೆ. ನಾನು ನಿಮಗೆ ಮೊದಲೇ ಹೇಳ್ದಾಗೆ ಹೂ 150 ಗ್ರಾಮ್ ಆಯ್ತು ಇವತ್ತು. ನಾನು ಗೆಸ್ ಮಾಡ್ದಂಗೆ ಆಯಿತು. ಇವಾಗ 10 ಕಾಲ ಆಗಿದೆ. ಅವ್ರು ಆಗಲೇ ಫೋನ್ ಮಾಡಿದ್ರು ಹೂ ತೊಗೊಂಡು ಬನ್ನಿ ಅಂತ. ಇವಾಗ ಹೂ ತೊಗೊಂಡು ಹೋಗ್ತಿದ್ದೀನಿ. ಕರೆಕ್ಟಾಗಿ 150 ಗ್ರಾಮ್ ಆಗಿದೆ ಇವತ್ತು ಹೂವು. ಮೊದಲೆಲ್ಲ ಹೂ ಬರೀ 25 ಗ್ರಾಮ್ 50 ಗ್ರಾಮ್ ಸಿಗೋವಾಗ 900 ರೂಪಾಯಿ 800 ರೂಪಾಯಿ. ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಅಲ್ವಾ, ಇದು ಡೇಟು ಪಕ್ಕ ಇರೋದು. ಹೂ ಎಷ್ಟು ಸಿಗ್ತಿದೆ ಅನ್ನೋದು ಪಕ್ಕ ಇರೋದು ರೇಟು. ಸೊ ಅವಾಗೆಲ್ಲ 900 600 800 ಹೀಗೆಲ್ಲ ಇತ್ತು. ಆದರೆ ಇವಾಗ ಎಲ್ಲರ ಹತ್ರ ಹೂ ಜಾಸ್ತಿ ಆಗ್ತಿದೆ, ಅದಕ್ಕೆ ರೇಟ್ ಕಡಿಮೆ ಆಗ್ತಾ ಬಂದಿದೆ. ನೋಡಿ ಈಗ 50 ಗ್ರಾಮು ಇವಾಗ 100 150 ಗ್ರಾಮ್ ಸಿಗ್ತಿದೆ. 450 ಇದ್ದಿದ್ದು 150 ಬಂದ ತಕ್ಷಣ 400 ರೂಪಾಯಿ ಆಗಿದೆ. ಇವತ್ತೇನು ರೇಟ್ ಆಗುತ್ತೆ ಅಂತ ನೋಡಬೇಕು. ಅಲ್ಲಿಂದ ಬಂದು ಎಲ್ಲರಿಗೂ ಚಪಾತಿ ಹಾಕ್ಕೊಟ್ಟು ಆಮೇಲೆ ನಾನು ಚಪಾತಿ ಹಾಕ್ಕೊಂಡು ತಿಂತಿದ್ದೀನಿ. ಅಂದರೆ ಶಾರುಗ್ ಬೆಳಗ್ಗೆನೇ ಹಾಕ್ಕೊಟ್ಟಿದ್ದೆ ಅಲ್ವಾ. ಇವಾಗ ನನ್ನ ಹಸ್ಬೆಂಡ್ಗೆ ಮತ್ತು ಐಶುಗೆ ಚಪಾತಿ ಒತ್ತಿ ಚಪಾತಿ ಸುಟ್ಕೊಟ್ಬಿಟ್ಟು ನಾನು ಹಾಕ್ಕೊಂಡು ತಿಂತಿದ್ದೀನಿ. ಆಗಲೇ 10:35 ಆಗಿದೆ. ನನಗಂತೂ ತುಂಬ ಸುಸ್ತಾಗ್ತಿದೆ, ತಿನ್ಕೋತಾ ಇದ್ದೀನಿ. ಇವತ್ತಿದ್ದಕ್ಕಿದ್ದಂಗೆ ಮಧ್ಯಾಹ್ನ ಅಂದರೆ ಒಂದು 12 ಗಂಟೆ 12:30 ಮಳೆ ಬಂತು, ಜೋರು ಮಳೆ ಬಂತು. ನಿನ್ನೆ ಎಲ್ಲ ಗಿಡಕ್ಕೆ ನೀರು ಹಾಕಿದ್ದೆ. ಇವತ್ತು ಮಳೆ ಬಂದಿರೋದ್ರಿಂದ ನಾಳೆ ಗಿಡಕ್ಕೆ ನೀರು ಹಾಕುವಂತಹ ಕೆಲಸ ಇರೋದಿಲ್ಲ. ಇಲ್ಲಿಗೆ ಇವತ್ತಿನ ವ್ಲಾಗ್ ಅಂದರೆ ಈ ದಿನದ ವ್ಲಾಗ್ ಮುಕ್ತಾಯ ಮಾಡ್ತಿದ್ದೀನಿ. ಮತ್ಯಾವುದೇ ವಿಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನನ್ನ ಪ್ರತಿದಿನದ ದಿನಚರಿ ಹೆಚ್ಚು ಕಡಿಮೆ ಹೀಗೆ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು.